ಹಾಯ್ ಫ್ರೆಂಡ್ಸ್, ನೀವೇನಾದರೂ ಎಕ್ಸಾಮ್ಗೆ ತಯಾರಿ ನಡೆಸುತ್ತಿದ್ದೀರಾ? ಎಕ್ಸಾಮ್ ತುಂಬಾ ಸಮೀಪ ಬಂದಂತೆ ನಿಮಗೇನಾದರೂ ತುಂಬಾ ಟೆನ್ಷನ್ ಆಗುತ್ತಿದೆಯಾ? ಹಾಗಾದ್ರೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗಾಗಿ. ಈ ವಿಡಿಯೋದಲ್ಲಿ ನಾನು ನಿಮಗೆ 5 ಪವರ್ಫುಲ್ ಎಕ್ಸಾಮ್ ಸ್ಟ್ರಾಟಜಿಗಳ ಬಗ್ಗೆ ಹೇಳುವ ಬಂದಿದ್ದೇನೆ. ಈ ಸ್ಟ್ರಾಟಜಿಗಳನ್ನು ನೀವು ಫಾಲೋ ಮಾಡಿದರೆ ನೀವು ಬರೆಯುವ ಪರೀಕ್ಷೆಯಲ್ಲಿ ಗ್ಯಾರಂಟಿ ಸ್ಕೋರ್ ಮಾಡುವುದು ಖಂಡಿತ ಅಂತ ಹೇಳ ಬಯಸ್ತಾ ಇದ್ದೀನಿ. ಹಾಗಾದ್ರೆ ಆ ಸ್ಟ್ರಾಟಜಿಗಳು ಯಾವುವು ಅಂತೀರಾ? ಬನ್ನಿ ಅವುಗಳನ್ನು ಒಂದೊಂದಾಗಿ ನೋಡೋಣ. ನಂಬರ್ 1, ಸೆಟ್ ಯುವರ್ ಟಾರ್ಗೆಟ್ಸ್. ಹೌದು ಫ್ರೆಂಡ್ಸ್, ನೀವು ನಿಮ್ಮ ಗಿಫ್ಟೆಡ್ ನಾಲೆಜ್ ನ ಆಧಾರದ ಮೇಲೆ ನಿಮ್ಮ ಒಂದು ಪರ್ಸೆಂಟೇಜ್ ಟಾರ್ಗೆಟ್ ಸೆಟ್ ಮಾಡಿಕೊಳ್ಳಿ. ಅದು 100% ಆಗಿರಬಹುದು, 95% ಆಗಿರಬಹುದು, ಅಥವಾ 80% ಆಗಿರಬಹುದು. ಒಮ್ಮೆ ನೀವು ನಿಮ್ಮ ರಿಸಲ್ಟ್ ಪರ್ಸೆಂಟೇಜ್ ಸೆಟ್ ಮಾಡಿಕೊಂಡ ನಂತರ ನಿಮಗೆ ಒಂದು ಕನ್ವಿಕ್ಷನ್ ಬರುತ್ತೆ ನೀವು ಏನು ಮಾಡಬೇಕಂತ. ನಂಬರ್ 2, ಸೆಲೆಕ್ಟ್ ಯುವರ್ ಮೇನ್ ಚಾಪ್ಟರ್ಸ್. ಹೌದು ಫ್ರೆಂಡ್ಸ್, ಒಮ್ಮೆ ನೀವು ಪರ್ಸೆಂಟೇಜ್ ಸೆಟ್ ಮಾಡಿಕೊಂಡ ನಂತರ ಈಗ ಮುಂದಿನ ಹಂತ ಮೇನ್ ಚಾಪ್ಟರ್ಸ್ ಗಳನ್ನು ಮೊದಲು ಸೆಲೆಕ್ಟ್ ಮಾಡಿಕೊಳ್ಳುವುದು ಮತ್ತು ಅವನ್ನು ಡೀಪ್ ಆಗಿ ಸ್ಟಡಿ ಮಾಡುವುದು. ಯಾವ ಚಾಪ್ಟರ್ಗಳು ನಿಮ್ಮ ಟೋಟಲ್ ಮಾರ್ಕ್ಸ್ ನಲ್ಲಿನ ಹೆಚ್ಚು ಮಾರ್ಕ್ಸ್ ಗಳನ್ನು ಕವರ್ ಮಾಡುವವೋ ಆ ಚಾಪ್ಟರ್ ಗಳ ಪ್ರತಿಯೊಂದು ಪಾಯಿಂಟ್ಸ್ ಗಳನ್ನು ತಪ್ಪದೇ ಓದಬೇಕು. ಫ್ರೆಂಡ್ಸ್, ಈ ಮೇನ್ ಚಾಪ್ಟರ್ ಗಳು ಒಂದು ರೀತಿಯಾಗಿ 80-20 ಪ್ರಿನ್ಸಿಪಲ್ ಗಳಿದ್ದ ಹಾಗೆ. ಹೇಗೆ 20% ಕೆಲಸಗಳು ನಮ್ಮ 80% ಲೈಫ್ ಅನ್ನು ನಿರ್ಧರಿಸುವವೋ ಹಾಗೆ 20% ಚಾಪ್ಟರ್ಗಳು ನಿಮ್ಮ ಎಕ್ಸಾಮ್ ನ ರಿಸಲ್ಟ್ ಅನ್ನು ನಿರ್ಧರಿಸುವವು. ನಂಬರ್ 3, ಪ್ರಾಕ್ಟೀಸ್ ಟು ಶಾರ್ಟನ್ ಯುವರ್ ಸ್ಟೋರಿ. ಹೇಗೆ ನೀವು ಒಂದು 3 ಗಂಟೆಗಳ ಸಿನಿಮಾವನ್ನು ನೋಡಿ ಅದರ ಪೂರ್ಣ ಕಥೆಯನ್ನು ಕೇವಲ 10 ನಿಮಿಷಗಳಲ್ಲಿ ಚಂದವಾಗಿ ಹೇಳುವಿರೋ ಹಾಗೆಯೇ ನೀವು ಒಂದು ಚಾಪ್ಟರ್ ನ ಸಂಪೂರ್ಣ ಸಾರವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅದರ ಸಾರವನ್ನು ಸುಲಭವಾಗಿ ಮತ್ತು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಲು ಬರುವಂತೆ ಸ್ಟಡಿ ಮಾಡಬೇಕು. ಹೀಗೆ ಮಾಡಿದಾಗ ನಿಮಗೆ ಎಲ್ಲಾ ಚಾಪ್ಟರ್ಗಳ ಮೇಲೆ ಸಂಪೂರ್ಣ ಹಿಡಿತ ಸಿಕ್ಕು ಅವುಗಳ ಬಗ್ಗೆ ಪರೀಕ್ಷೆಯಲ್ಲಿ ಸುಲಭವಾಗಿ ಬರೆಯಲು ಸಾಧ್ಯವಾಗುತ್ತದೆ. ನಂಬರ್ 4, ಯೂಸ್ ಮೈಂಡ್ ಮ್ಯಾಪ್ ಟೆಕ್ನಿಕ್. ಹೌದು ಫ್ರೆಂಡ್ಸ್, ನೀವು ಒಂದು ಚಾಪ್ಟರ್ ನ ಎಲ್ಲ ಅಂಶಗಳನ್ನು ಒಂದು ಟ್ರೀನ ಮೂಲಕ, ಅದರ ಬ್ರಾಂಚ್ ಗಳ ಮೂಲಕ, ಎಲೆಗಳ ಮೂಲಕ ಬಿಡಿಸಿಕೊಂಡು ಅವುಗಳನ್ನು ಅಭ್ಯಸಿಸಿದಾಗ ಆ ಚಾಪ್ಟರ್ ನ ಎಲ್ಲ ಅಂಶಗಳು ನಿಮಗೆ ಸುಲಭವಾಗಿ ಯಾವಾಗ ಬೇಕಾದರೂ ರೀಕಾಲ್ ಮಾಡಿಕೊಳ್ಳಲು ಮತ್ತು ರಿವಿಷನ್ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ನಂಬರ್ 5, ಫಾಲೋ ಡಿಸ್ಕಷನ್ ಮೆಥಡ್. ಹೌದು ಫ್ರೆಂಡ್ಸ್, ನೀವು ಯಾವುದೇ ರೀತಿಯ ಎಕ್ಸಾಮ್ ಬರೆಯುವ ಮೊದಲು ಮಾಡಬೇಕಾದ ಬೆಸ್ಟ್ ಪ್ರಿಪರೇಷನ್ ಎಂದರೆ ಅದು ಡಿಸ್ಕಷನ್ ಮೆಥಡ್. ಫ್ರೆಂಡ್ಸ್, ನೀವು ಅರ್ಥ ಮಾಡಿಕೊಂಡ ಚಾಪ್ಟರ್ಗಳನ್ನು ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಕ್ಸ್ಪ್ಲೇನ್ ಮಾಡುತ್ತೀರೋ ಅಥವಾ ಅವರ ಜೊತೆ ಡಿಸ್ಕಷನ್ ಮಾಡುತ್ತೀರೋ ಅಷ್ಟು ಆ ಕಾನ್ಸೆಪ್ಟ್ಗಳು ನಿಮ್ಮಲ್ಲಿ ಆಳವಾಗಿ ಬೇರೂರಲು ಸಾಧ್ಯವಾಗುತ್ತದೆ. ಹೀಗಾಗಿ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಗಳಿಗೆ ಬರುವ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲು ಅಥವಾ ಎಕ್ಸ್ಪ್ಲೇನ್ ಮಾಡಲು ಟ್ರೈ ಮಾಡಿ. ಫ್ರೆಂಡ್ಸ್, ಈ ಮೇಲೆ ಹೇಳಿದ ಸ್ಟ್ರಾಟಜಿಗಳನ್ನು ನೀವು ಫಾಲೋ ಮಾಡಿದ್ದೇ ಆದಲ್ಲಿ ನೀವು ನಿಮಗೆ ಬೇಕಾದ ಮಾರ್ಕ್ಸ್ ಗಳನ್ನು ಪಡೆಯುವುದು ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.